ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಗ್ರಾಫ್ ಥಿಯರಿ ಮಾಡ್ಯೂಲ್ 2 ಅಲ್ಲಿ ಬರುವಂತಹ ಥಿಯರಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಥಿಯರಮ್ ಏನ್ ಹೇಳ್ತಾ ಇದೆ, ಎ ಗಿವನ್ ಕನೆಕ್ಟೆಡ್ ಗ್ರಾಫ್ G is a Euler graph if and only if all the vertices of G are even degree. ಸರಿನಾ? ಸೊ ಇವಾಗ ನಮಗೆ ಎರಡು ಪಾರ್ಟ್ ಬರುತ್ತೆ. ಒಂದು ಏನ್ ಮಾಡ್ತೀವಿ ಅಂತಂದ್ರೆ, ಎ ಗಿವನ್ ಕನೆಕ್ಟೆಡ್ ಗ್ರಾಫ್ G is a Euler graph. ಸೊ G is a Euler graph ಅಂತ ಅಸ್ಯೂಮ್ ಮಾಡ್ಕೊಂಡು ಇದನ್ನ ಪ್ರೂವ್ ಮಾಡ್ತೀವಿ. ಏನು, ಆಲ್ ದಿ ವರ್ಟಿಸಸ್ ಆಫ್ G are even degree ಅಂತ ಪ್ರೂವ್ ಮಾಡ್ತೀವಿ. ನೆಕ್ಸ್ಟ್ ಕಾನ್ವರ್ಸ್ಲಿ ಅಂತ ತಗೊಂಡು ಆಲ್ ದಿ ವರ್ಟಿಸಸ್ ಆಫ್ G are even ಅಂತ ಅಸ್ಯೂಮ್ ಮಾಡ್ಕೊಂಡು ನಾವು ಪ್ರೂವ್ ಮಾಡ್ತೀವಿ. ಏನಂತ, G is a Euler graph ಅಂತ. ಸೊ ಉಲ್ಟಾ ನಾವು ಪ್ರೂವ್ ಮಾಡ್ಬೇಕಾಗುತ್ತೆ. ಸೊ ಫಸ್ಟ್ G is Euler graph ಅಂತ ಅಸ್ಯೂಮ್ ಮಾಡ್ಕೊಂಡು ಆಲ್ ದಿ ವರ್ಟಿಸಸ್ ಆಫ್ G are even ಅಂತ ನಾವು ಪ್ರೂವ್ ಮಾಡೋಣ. ಸೊ ಅಸ್ಯೂಮ್ ದಟ್ G is a Euler graph. ನೆಕ್ಸ್ಟ್ ಒಂದು ಯೂಲರ್ ಗ್ರಾಫ್ ಅಂತ ಅಂದ್ರೆ ಏನಾಗಿರುತ್ತೆ, ಅದು ಕನೆಕ್ಟೆಡ್ ಗ್ರಾಫ್ ಆಗಿರುತ್ತೆ. ಸರಿನಾ? ಸೊ ಕನೆಕ್ಟೆಡ್ ಗ್ರಾಫ್ ಜೊತೆಗೆ ಏನು, G ಕಂಟೈನ್ಸ್ ಅಂಡ್ ಯೂಲರ್ ಲೈನ್. ಸೊ ಯೂಲರ್ ಲೈನ್ ಅಂತ ಅಂದ್ರೆ ಸಿಂಪಲ್, ಒಂದು ಎಡ್ಜ್ ಅನ್ನ ಒಂದು ಸಲ ಮಾತ್ರ ಟ್ರಾವರ್ಸ್ ಮಾಡಿರುತ್ತೆ. ಏನು, ಯೂಲರ್ ಲೈನ್ ಅಂತ ಅಂದ್ರೇನು, ಪ್ರತಿಯೊಂದು ಎಡ್ಜ್ ಅನ್ನು ಕೂಡ ಟ್ರಾವರ್ಸ್ ಮಾಡ್ತಾ ಹೋಗುತ್ತೆ, ಕೇವಲ ಒಂದು ಸಲಿ ಮಾತ್ರ. ಪ್ರತಿ ಎಡ್ಜ್ ಅನ್ನು ಕೂಡ, ವರ್ಟಿಸಿಸ್ ಅಲ್ಲ, ಎಡ್ಜ್ ಅನ್ನು ಕೂಡ ಕೇವಲ ಒಂದು ಸಲಿ ಮಾತ್ರ ಟ್ರಾವರ್ಸ್ ಮಾಡುತ್ತೆ. ನೆಕ್ಸ್ಟ್ G ಕಂಟೈನ್ಸ್ ಎ ಕ್ಲೋಸ್ಡ್ ವಾಕ್ ಕವರಿಂಗ್ ಆಲ್ ದಿ ಎಡ್ಜಸ್. ಕ್ಲೋಸ್ಡ್ ವಾಕ್ ಅಂತ ಅಂದ್ರೇನು, ಫಾರ್ ಎಕ್ಸಾಂಪಲ್ ಇವಾಗ ಎ ವರ್ಟಿಸಸ್ ಅಲ್ಲಿ ಶುರು ಮಾಡಿದೀವಿ ಅಂತ ಅನ್ಕೊಳ್ಳಿ. ಸೊ ಬಿ ಇದೆ, ನೆಕ್ಸ್ಟ್ ಸಿ ಇದೆ. ಸೊ ಎ ಇಂದ ಶುರು ಮಾಡಿ ನಾನು ವಾಪಸ್ ಮತ್ತೆ ಎ ಗೆ ಬರಬೇಕು ಅಂತ ಅಂದ್ರೇನು, ವರ್ಟಿಸಿಸ್ ಸೇಮ್ ಇರ್ಬೇಕು. ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ವರ್ಟಿಸಿಸ್ ಸೇಮ್ ಇದ್ರೆ ಅದನ್ನ ಏನಂತ ಕರಿತೀವಿ ನಾವು, ಕ್ಲೋಸ್ಡ್ ವಾಕ್ ಅಂತ ಕರಿತೀವಿ. ಸೊ ಟು ಪ್ರೂವ್ ನಾವೇನಂತ ಪ್ರೂವ್ ಮಾಡ್ತಾ ಇರೋದು ಇವಾಗ, ಆಲ್ ದಿ ವರ್ಟಿಸಸ್ ಆಫ್ G are even degree ಅಂತ ನಾವು ಪ್ರೂವ್ ಮಾಡಬೇಕು ಇನ್ ದ ಕ್ಲೋಸ್ಡ್ ವಾಕ್. ಸರಿನಾ? ಸೊ ಕ್ಲೋಸ್ಡ್ ವಾಕ್ ಅಂದ್ರೆ ಏನು ಅಂತ ನಾನು ಹೇಳಿದ್ದೀನಿ. ಎವ್ರಿ ಟೈಮ್ ವಾಕ್ ಮೀನ್ಸ್ ಎ ವರ್ಟೆಕ್ಸ್ V, ಇಟ್ ಗೋಸ್ ಥ್ರೂ ಟೂ ಎಡ್ಜಸ್ ಇನ್ಸಿಡೆಂಟ್ ಆನ್ V ವಿತ್ ಒನ್ ಎಂಟರ್ಡ್ ಅಂಡ್ ವಿತ್ ಒನ್ ಎಕ್ಸಿಟೆಡ್. ಸೊ ನೀವಾಗ ಹೇಳ್ತೀನಿ ನೋಡಿ, ಅದೇ ಎಕ್ಸಾಂಪಲ್ ಅನ್ನ ತಗೊಂತೀನಿ. ಎ ಬಿ ಸಿ ಅಲ್ವಾ ತಗೊಂಡಿದ್ದು. ಸೊ ಇವಾಗ ನಾನು ಹೇಳಿದೆ ಅದೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಎಲ್ಲಿ ಶುರುವಾಗಿದೆ ಅಲ್ಲಿಗೆ ವಾಪಸ್ ಬಂದ್ರೆ ಅದನ್ನ ಕ್ಲೋಸ್ಡ್ ವಾಕ್ ಅಂತ ಕರಿತೀನಿ. ಸೊ ಕ್ಲೋಸ್ಡ್ ವಾಕ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡಿ, ಎ ಇಸ್ ದ ಒನ್ ವರ್ಟಿಸಸ್, ಬಿ ಇಸ್ ದ ಸೆಕೆಂಡ್ ಒನ್, ಸಿ ಇಸ್ ದ ಥರ್ಡ್ ಒನ್ ಅಲ್ವಾ. ಸೊ ಇವಾಗ ಬಿ ಅನ್ನ ಎಂಟರ್ ಆಗ್ಬೇಕಾರೆ ಮತ್ತೆ ಎಕ್ಸಿಟ್ ಆಗ್ಬೇಕಾರೆ ನೋಡಿ, ಎಂಟರ್ ಆಗ್ಬೇಕಾದ್ರೆ ಒಂದು ಎಡ್ಜ್ ಅನ್ನ ಯೂಸ್ ಮಾಡುತ್ತೆ, ಎಕ್ಸಿಟ್ ಆಗ್ಬೇಕಾದ್ರೆ ಒಂದು ಎಡ್ಜ್ ಅನ್ನ ಯೂಸ್ ಮಾಡುತ್ತೆ. ಸೊ ಬಿ ಗೆ ಎಂಟರ್ ಆಗ್ಬೇಕಾದ್ರೆ ಒಂದು ಎಡ್ಜ್, ಬಿ ಗೆ ಎಂಟರ್ ಆಗ್ಬೇಕಾದ್ರೆ ಒಂದ್ ಎಡ್ಜ್, ಬಿ ಇಂದ ಎಕ್ಸಿಟ್ ಆಗ್ಬೇಕಾದ್ರೆ ಒಂದ್ ಎಡ್ಜ್. ಅದೇ ರೀತಿ ಸಿ ಗೆ ಎಂಟರ್ ಆಗ್ಬೇಕಾದ್ರೆ ಒಂದ್ ಎಡ್ಜ್, ಸಿ ಇಂದ ಹೊರಗಡೆ ಹೋಗ್ಬೇಕಾದ್ರೆ ಒಂದ್ ಎಡ್ಜ್. ಸೊ ಇವಾಗ ಏನಾಗ್ತಾ ಇದೆ, ಪ್ರತಿ ಒಂದು ವರ್ಟಿಸಸ್ ಕೂಡ ಅಟ್ ಲೀಸ್ಟ್ ಟೂ ಎಡ್ಜಸ್ ಅನ್ನ ಯೂಸ್ ಮಾಡ್ತವೆ ವೇರ್ ಇನ್ ದ ಕ್ಲೋಸ್ಡ್ ವಾಕ್. ಸರಿನಾ? ಸೊ ಒಂದು ಎಂಟರ್ ಆಗಕ್ಕೆ, ಒಂದು ಎಕ್ಸಿಟ್ ಆಗಕ್ಕೆ ಕ್ಲೋಸ್ಡ್ ವಾಕ್ ಅಲ್ಲಿ ಪ್ರತಿ ಒಂದು ವರ್ಟಿಸಸ್ ಕೂಡ ಯೂಸ್ ಮಾಡುತ್ತೆ. ಎಷ್ಟು, ಯಾರನ್ನ, ಎಡ್ಜ್ ಗಳನ್ನ. ಸೊ ಇವಾಗ ಎರಡು ಎಡ್ಜ್ ಗಳಿದಾವೆ ಅಂತಂದ್ರೆ ಡಿಗ್ರಿ ಎಷ್ಟಾಯ್ತು ಒಂದು ವರ್ಟಿಸಸ್, ಮಿನಿಮಮ್ ಅಂತ ಅಂದ್ರೂ ಕೂಡ 2 ಆಯ್ತು. ಸೊ 2 ಏನು, ಈವನ್ ನಂಬರ್ ಅಲ್ವಾ. ಸೊ ಈವನ್ ನಂಬರ್ ಅಂತ ನಾವು ಪ್ರೂವ್ ಮಾಡಬಹುದು. ದಿಸ್ ಈಸ್ ಟ್ರೂ ಫಾರ್ ಆಲ್ ದಿ ವರ್ಟಿಸಸ್ ಬಿಕಾಸ್ ಇಟ್ ಈಸ್ ಕ್ಲೋಸ್ಡ್ ವಾಕ್. ಸೊ ಕ್ಲೋಸ್ಡ್ ವಾಕ್ ಅಲ್ಲಿ ಮಿನಿಮಮ್ ಅಂತ ಅಂದ್ರೂ ಕೂಡ ನಮ್ಮ ಹತ್ರ 2 ಎಡ್ಜಸ್ ಗಳಿರ್ತವೆ. ಸೊ ಡಿಗ್ರಿ 2 ಆಗಿರುತ್ತೆ. ಸೊ ಈವನ್ ನಂಬರ್, therefore degree of every vertex is even ಅಂತ ನಾವು ಕನ್ಕ್ಲೂಡ್ ಮಾಡಬಹುದು. ಸೊ ಇವಾಗ ಕಾನ್ವರ್ಸ್ಲಿ ಲೆಟ್ ಅಸ್ ಅಸ್ಯೂಮ್ ಆಲ್ ದಿ ವರ್ಟಿಸಸ್ ಆಫ್ G are even degree. ಸೊ ನಾನು ಇವಾಗ ಪ್ರೂವ್ ಮಾಡ್ತಾ ಇರೋದೇನು, G is a Euler graph ಅಂತ ಪ್ರೂವ್ ಮಾಡಬೇಕು. ಸೊ ಎರಡು ಕೇಸ್ ಬರುತ್ತೆ. ಒಂದು ಕೇಸ್ ಏನು ಅಂತಂದ್ರೆ, ಇಫ್ H ಕವರ್ಸ್ ಆಲ್ ದಿ ಎಡ್ಜಸ್. H ಅಂತಂದ್ರೆ ಒಂದು ವಾಕ್ ಅಂತ ಅನ್ಕೊಳ್ಳಿ, ಕ್ಲೋಸ್ಡ್ ವಾಕ್. ಸರಿನಾ? ಸೊ ಕ್ಲೋಸ್ಡ್ ವಾಕ್. ಸೊ H ಅನ್ನ ನಾವೇನಾದ್ರೂ ಕೂಡ ಕ್ಲೋಸ್ಡ್ ವಾಕ್ ಅಂತ ಕನ್ಸಿಡರ್ ಮಾಡಿದ್ರೆ, ಇಫ್ H ಕವರ್ಸ್ ಆಲ್ ದಿ ಎಡ್ಜಸ್ ಆಫ್ G, ಒಂದು ಗ್ರಾಫ್ G ಇದೆ. ಸೊ ಇವಾಗ ನಾನು ವಾಕ್ ಥ್ರೂ ಮಾಡ್ತಾ ಇದ್ದೀನಿ. ಸರಿನಾ? ಒಂದು ಗ್ರಾಫ್ ಇದೆ ಅಂತ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಇವಾಗ. ಸೊ ಎ ಬಿ ಸಿ ಡಿ. ಸೊ ವಾಕ್ ಅಂತ ಅಂದ್ರೇನು, ವಾಕ್ ಅಂತ ಅಂದ್ರೆ ಕಾಂಬಿನೇಷನ್ ಆರ್ ದಿ ಸೀಕ್ವೆನ್ಸ್ ಆಫ್ ಎಡ್ಜಸ್ ಅಂಡ್ ವರ್ಟಿಸಸ್ ಅಂತ ಕರಿತೀವಿ. ಸೊ ಎ ಇಂದ ಶುರು ಮಾಡಿದೆ ಅಂತ ಅನ್ಕೊಳ್ಳಿ, ಎ E1 E2 E3 E4 ಇದೆ ಅಂತಂದ್ರೆ ಎ E1 ಬಿ E2 ಸಿ E3 ಡಿ E4 ಮತ್ತೆ ಎ. ಸೊ ಇವಾಗ ಏನಾಯ್ತು, ಕ್ಲೋಸ್ಡ್ ವಾಕ್ ಆಯ್ತು. ಏನಾಯ್ತು, ಕ್ಲೋಸ್ಡ್ ವಾಕ್. ಯಾಕೆ, ಎಲ್ಲಿ ಶುರು ಮಾಡಿದ್ದೆ ಮತ್ತೆ ಅಲ್ಲಿಗೆ ಬಂದಿದ್ದೀನಿ. ಸೊ ಇವಾಗ ನೋಡಿ ಏನಾಯ್ತಾ ಇದೆ, H ಕವರ್ಸ್ ಆಲ್ ದಿ ಎಡ್ಜಸ್ ಆಫ್ G. ಸೊ ಇದೊಂದು G ಗ್ರಾಫ್ ಅಂತ ಅನ್ಕೊಂಡ್ರೆ, ಸೊ H ಅನ್ನ ನಾನು ಏನಂತ ಕರಿತಾ ಇದ್ದೀನಿ, ವಾಕ್ ಅಂತ ಕರಿತಾ ಇದ್ದೀನಿ. H is equal to ವಾಕ್.
ಸೊ ಈ ವಾಕ್ ಏನ್ ಮಾಡ್ತಾ ಇದೆ, ಎಲ್ಲಾ ಎಡ್ಜಸ್ ಗಳನ್ನು ಕವರ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಸೊ ಎಲ್ಲಾ ಎಡ್ಜಸ್ ಅನ್ನು ಕೂಡ ಅದು ಕವರ್ ಮಾಡ್ತಾ ಇದೆ ಅಂತಂದ್ರೆ ಇಟ್ ವಿಲ್ ಬಿಕಮ್ ದ ಯೂಲರ್ ಲೈನ್. ನೋಡಿ ಇಲ್ಲಿ ಪ್ರತಿ ಒಂದು ಎಡ್ಜ್ ಕೂಡ ಕೇವಲ ಒಂದು ಸಲ ಮಾತ್ರ ಟ್ರಾವರ್ಸ್ ಆಗಿದೆ, 1 2 3 4 ಅಲ್ವಾ. ಸೊ ಅದರ ಜೊತೆ ಏನಂತ ಕರಿಬಹುದು ನಾವು, ಯೂಲರ್ ಲೈನ್ ಅಂತ ಕರಿಬಹುದು. ಸೊ ಈಗ ಯೂಲರ್ ಲೈನ್ ಆಗಿದೆ ಅಂತಂದ್ರೆ ಜಿ ಇಸ್ ಎ ಯೂಲರ್ ಗ್ರಾಫ್ ಅಂತ ಬರ್ಬಿಡ್ಬೋದು, ಸರಿನಾ. ಸೊ ಯೂಲರ್ ಲೈನ್ ಆಗಿದೆ ಅಂತಂದ್ರೆ ಅದು ಯೂಲರ್ ಗ್ರಾಫ್ ಆಗಿರುತ್ತೆ. ಸೊ ಇನ್ನೊಂದು ಕಂಡೀಷನ್ ಏನು, ಇಫ್ ಎಚ್ ಡಸ್ ನಾಟ್ ಕವರ್ ಆಲ್ ದಿ ಎಡ್ಜಸ್ ಆಫ್ ಜಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾದ್ರೂ ಒಂದು ಎಡ್ಜ್ ಬಂತು ಅಂತ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಇದನ್ನ E5 ಅಂತ. ಸೊ ಈಗ ಏನಾಗುತ್ತೆ ಅಂತಂದ್ರೆ ಎ E1 ಬಿ E2 ಸಿ E5 ಮತ್ತೆ ಎ. ಸೊ ಇಲ್ಲೇನಾಯ್ತು, E4 ಮತ್ತೆ E3 ನಮಗೆ ಕವರ್ ಆಗಲಿಲ್ಲ ಅಂತಂದ್ರೆ ಟ್ರಾವರ್ಸ್ ಮಾಡಲಿಲ್ಲ, ಎಡ್ಜ್ಗಳನ್ನ ಎಲ್ಲಾ ಎಡ್ಜ್ಗಳು ಕೂಡ ಟ್ರಾವರ್ಸ್ ಆಗಿಲ್ಲ. ಸೊ ಈ ಕಂಡೀಷನ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಗ್ರಾಫ್ ಜಿ ಇರುತ್ತಲ್ಲ, ಸೊ ಅದರಿಂದ ನಾನು ಎಚ್ ಅನ್ನ ಮೈನಸ್ ಮಾಡ್ತೀನಿ ಅಂತಂದ್ರೇನು, ಈ ಗ್ರಾಫ್ ಅಲ್ಲಿ ಇರುವಂತಹ ಎಲ್ಲಾ ಎಡ್ಜಸ್ ಮೈನಸ್ ಈ ಎಚ್ ವಾಕ್ ಎಷ್ಟು ಎಡ್ಜ್ಗಳನ್ನ ಮಾತ್ರ ಟ್ರಾವರ್ಸ್ ಮಾಡಿದೆ ಅದನ್ನ ಮೈನಸ್ ಮಾಡ್ತೀನಿ. ಸೊ ಇವಾಗ ಏನ್ ಉಳ್ಕೊಂತವೆ, ಜಿ ಡ್ಯಾಶ್ ಉಳ್ಕೊಂತ. ಜಿ ಡ್ಯಾಶ್ ಅಂತ ಅಂದ್ರೇನು, ಯಾವ ಯಾವ ಎಡ್ಜಸ್ ಗಳು ಟ್ರಾವರ್ಸ್ ಆಗಿಲ್ಲ ಹೆಚ್ಚಿಂದ ಅವುಗಳು ಉಳ್ಕೊಂತವಲ್ವಾ. ಸೊ ಈಗ ಗ್ರಾಫ್ ಜಿ ಅಲ್ಲಿ ಎಲ್ಲಾ ಎಡ್ಜಸ್ ಗಳು ಇದ್ದು, ಸೊ ಅದರಿಂದ ನಾನು ಏನ್ ಮಾಡ್ತಾ ಇದ್ದೀನಿ, ಎಷ್ಟು ಎಡ್ಜ್ ಗಳನ್ನ ಟ್ರಾವರ್ಸ್ ಮಾಡಿದೆ ಅದನ್ನ ಮಾತ್ರ ಮೈನಸ್ ಮಾಡ್ತಾ ಇದ್ದೀನಿ, ವಿಚ್ ವಿಲ್ ಬಿ ಈಕ್ವಲ್ ಟು ಜಿ ಡ್ಯಾಶ್. ಸೊ ಇವಾಗ ಅಷ್ಟು ಎಡ್ಜ್ ಅಲ್ಲಿ ಟ್ರಾವರ್ಸ್ ಆಗಿರೋದು ಮಾತ್ರ ನಾನು ತೆಗೆದ್ರೆ ಇನ್ನೇನು ಉಳ್ಕೊಳುತ್ತೆ, ಟ್ರಾವರ್ಸ್ ಆಗದಲ್ಲೇ ಇರುವಂತಹ ನೋಡ್ಗಳು ಉಳ್ಕೊಂತವೆ. ಸೊ ಅದೇ ಉಳ್ಕೊಂಡಿರೋದು, ಸೊ ಜಿ ಡ್ಯಾಶ್. ಸೊ ಇವಾಗ ಏನಾಗಿದೆ, ರಿಮೈನಿಂಗ್ ಜಿ ಡ್ಯಾಶ್ ಮಾತ್ರ ಉಳ್ಕೊಂತು. ಬಿಕಾಸ್ ಬೋತ್ ಜಿ ಅಂಡ್ ಜಿ ಡ್ಯಾಶ್ ಹ್ಯಾವ್ ಆಲ್ ದಿ ವರ್ಟಿಸಸ್ ಆಫ್ even degree, every vertex in G dash is also even degree. ನೋಡಿ ಇಲ್ಲಿ ಸಿಂಪಲ್. ಸೊ ಈ ಜಿ ಅಲ್ಲಿ ನಾವೇನ್ ಪರ್ಫಾರ್ಮ್ ಮಾಡ್ತಾ ಇರೋದು, ಕ್ಲೋಸ್ಡ್ ವಾಕ್ ಅನ್ನ ಪರ್ಫಾರ್ಮ್ ಮಾಡ್ತಾ ಇದೀವಿ. ನಾನು ಆಲ್ರೆಡಿ ಹೇಳಿದ್ದೆ, ಕ್ಲೋಸ್ಡ್ ವಾಕ್ ಅನ್ನ ಪರ್ಫಾರ್ಮ್ ಮಾಡಿದ್ರೆ ವರ್ಟಿಸಿಸ್ ಅಲ್ಲಿ ಮಿನಿಮಮ್ ಡಿಗ್ರಿ ಏನಾಗಿರುತ್ತೆ 2, ವಿಚ್ ಇಸ್ ಎ ಈವನ್ ನಂಬರ್. ಸೊ ಇವಾಗ ಏನಾಗುತ್ತೆ, ಆಲ್ ದಿ ವರ್ಟಿಸಸ್ ವಿಲ್ ಬಿ ಈವನ್. ನೆಕ್ಸ್ಟ್ ಅದರಿಂದ ನಾನು ಏನ್ ಮೈನಸ್ ಮಾಡ್ತಾ ಇದ್ದೀನಿ, ಯಾವ ಎಡ್ಜ್ ಗಳು ಮಾತ್ರ ಟ್ರಾವರ್ಸ್ ಆಗಿದೆ ಅದನ್ನ ಮಾತ್ರ ಮೈನಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಕ್ಲೋಸ್ಡ್ ವಾಕ್. ಕ್ಲೋಸ್ಡ್ ವಾಕ್ ಅಂತಂದ್ರೇನು, ಕ್ಲೋಸ್ಡ್ ವಾಕ್ ವಿಲ್ ಬಿ ಹ್ಯಾವಿಂಗ್ ದ ಈವನ್ ಡಿಗ್ರಿ ಫಾರ್ ದಿ ವರ್ಟಿಸಿಸ್. ಸೊ ಇದಕ್ಕೂ ಕೂಡ ಈವನ್ ಡಿಗ್ರಿ, ಇದಕ್ಕೂ ಕೂಡ ಈವನ್ ಡಿಗ್ರಿ. ಸೊ ಈವನ್ ಮೈನಸ್ ಈವನ್ ಏನಾಗುತ್ತೆ, ಈವನ್ನೇ ಆಗಿರುತ್ತೆ. ಸೊ ಅದನ್ನೇ ಬರ್ದಿರೋದು, ಎವ್ರಿ ವರ್ಟೆಕ್ಸ್ ಇನ್ ಜಿ ಡ್ಯಾಶ್ ಈಸ್ ಆಲ್ಸೋ ಹ್ಯಾವಿಂಗ್ ಈವನ್ ಡಿಗ್ರಿ. ಸಿನ್ಸ್ ಜಿ ಈಸ್ ಕನೆಕ್ಟೆಡ್ ಎಚ್ ವಿಲ್ ಟಚ್ ಜಿ ಡ್ಯಾಶ್ ಅಟ್ ಲೀಸ್ಟ್ ಒನ್ ವರ್ಟೆಕ್ಸ್ ಅಂತಂದ್ರೆ, ಈಗ ಎಚ್ ಅಂತ ಅಂದ್ರೇನು ನಾನು ಆಲ್ರೆಡಿ ಹೇಳಿದ್ದೀನಿ, ಯಾವ ಟ್ರಾವರ್ಸ್ ಆಗಿದ್ದಾವೆ. ಜಿ ಡ್ಯಾಶ್ ಅಂತ ಅಂದ್ರೇನು, ಯಾವ ಎಡ್ಜ್ಗಳು ಟ್ರಾವರ್ಸ್ ಆಗಿಲ್ಲ. ಸೊ ಈಗ ಇಲ್ಲಿ ಒಂದು ಪಾಯಿಂಟ್ ಬಂದಿದೆ ನೋಡಿ, ಸಿ. ಸೊ ಇಲ್ಲಿ ಏನಾಗ್ತಾ ಇದೆ, ಟ್ರಾವರ್ಸ್ ಆಗಿರುವಂತ ಎಡ್ಜ್ E2 ಈಸ್ ಟಚಿಂಗ್ ದ ವರ್ಟೆಕ್ಸ್ ಸಿ, ಟ್ರಾವರ್ಸ್ ಆಗದಲ್ಲೇ ಇರುವಂತ ಎಡ್ಜ್ E3 ಈಸ್ ಆಲ್ಸೋ ಟಚಿಂಗ್ ಸಿ. ಸೊ ಅದನ್ನೇ ಹೇಳ್ತಾ ಇರೋದು, ಅಟ್ ಲೀಸ್ಟ್ ಒಂದು ವರ್ಟೆಕ್ಸ್ ಆದ್ರೂ ಕೂಡ ಎಚ್ ಮತ್ತೆ ಜಿ ಡ್ಯಾಶ್ ಇಂದ ಟಚ್ ಆಗಿರುತ್ತೆ. ಸೊ ಈ ಸಿ ವರ್ಟೆಕ್ಸ್ ಅಲ್ಲಿ ಏನಾಗ್ತಾ ಇದೆ, ಟ್ರಾವರ್ಸ್ ಆಗಿರುವಂತ ಇ ಡ್ಯಾಶ್ ಕೂಡ ಇನ್ಸಿಡೆಂಟ್ ಆಗ್ತಾ ಇದೆ, ಟ್ರಾವರ್ಸ್ ಆಗದಲ್ಲೇ ಇರುವಂತ E3 ಕೂಡ ಇನ್ಸಿಡೆಂಟ್ ಆಗ್ತಾ ಇದೆ. ಸೊ ನೋಡಿ, ಅಟ್ ಲೀಸ್ಟ್ ಒಂದು ವರ್ಟೆಕ್ಸ್ ಆದ್ರೂ ಕೂಡ ಟಚ್ ಆಗಿರುತ್ತೆ ಎಚ್ ಮತ್ತೆ ಜಿ ಡ್ಯಾಶ್ಗೆ ಅಂತ ನಾವು ಪ್ರೂವ್ ಮಾಡಿದ್ವಿ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇದೆ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.